43 ಇಂಚ್ ಸ್ಮಾರ್ಟ್ ಟಿವಿ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆದ್ರೆ ಇದರಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ಏನು ಅಂತ ಅಂದ್ರೆ ಮಾರ್ಕೆಟಲ್ಲಿ 10,000 ಇಂದ 50,000 ವರೆಗೂ ನಮಗೆ ಟಿವಿಗಳು ಸಿಗ್ತವೆ. ಆದ್ರೆ ಕ್ವೆಶ್ಚನ್ ಏನು ಅಂತ ಅಂದ್ರೆ ಯಾವ್ದು ನಿಜವಾಗ್ಲೂ ವರ್ತ್ ಇರುತ್ತೆ? ಯಾಕಂದ್ರೆ ಕೆಲವು ಬ್ರ್ಯಾಂಡ್ಸ್ ಏನ್ ಮಾಡುತ್ತೆ ಅಂತ ಅಂದ್ರೆ 50,000 ಟಿವಿ ಫೀಚರ್ಸ್ ಅನ್ನ ನಮ್ಮ 12,000 ಟಿವಿಯಲ್ಲೇ ಸಿಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಡಾಲ್ಬಿ ವಿಷನ್ ಇರುತ್ತೆ, ಕ್ಯೂಲೆಟ್ ಪ್ಯಾನಲ್ ಇದೆ, ಸಿನಿಮಾ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಫೇಕ್ ಕ್ಲೈಮ್ಸ್ ನ ಮಾಡ್ತಾ ಇರ್ತಾರೆ. ಆದ್ರೆ ರಿಯಲ್ ಯೂಸೇಜ್ ಅಲ್ಲಿ ಏನ್ ಸಿಗುತ್ತೆ ಗೊತ್ತಾ? ಡಲ್ ಕಲರ್ಸ್, ಪೋರ್ ಬ್ರೈಟ್ನೆಸ್, ಮತ್ತೆ ಒಂದು 6 ಮಂತ್ಸ್ ಆಗಿದ ನಂತರ ಸ್ವಲ್ಪ ಇಶ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಬೇಸಿಕಲಿ ಇದು ನೆಕ್ಸ್ಟ್ ಲೆವೆಲ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಆದ್ರೆ ರಿಯಾಲಿಟಿಯಲ್ಲಿ ಇದು ಝೀರೋ ಆಗಿರುತ್ತೆ. ಅದಕ್ಕೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಾನು ಪರ್ಸನಲಿ ಮಲ್ಟಿಪಲ್ ಟಿವಿಸ್ ನ ಟೆಸ್ಟ್ ಮಾಡಿ ರಿಯಲ್ ಪಿಕ್ಚರ್ ಕ್ವಾಲಿಟಿ, ಪರ್ಫಾರ್ಮೆನ್ಸ್, ಆಫ್ಟರ್ ಸೇಲ್ ಸರ್ವಿಸ್ ಆಧಾರ ಇಟ್ಕೊಂಡು ಯಾವ 43 ಇಂಚಸ್ ಸ್ಮಾರ್ಟ್ ಟಿವಿ ನಿಮ್ಮ ಮನೆಗೆ ಒಂದು ಬೆಸ್ಟ್ ವ್ಯಾಲ್ಯೂ ಕೊಡುತ್ತೆ, ಯಾವ ಬ್ರ್ಯಾಂಡ್ಸ್ನ ನಾವು ಅವಾಯ್ಡ್ ಮಾಡಬೇಕು, ಇದೆಲ್ಲನೂ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿ, ಇಲ್ಲಾಂದ್ರೆ ನೀವು ರಾಂಗ್ ಟಿವಿ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಮೊದಲಿಗೆ TCL ಅಲ್ಟ್ರಾ HD LED ಸ್ಮಾರ್ಟ್ ಗೂಗಲ್ ಟಿವಿ TCL ಪ್ರೀಮಿಯಂ ಟಿವಿ ಬ್ರ್ಯಾಂಡ್ ಆಗಿದೆ. ಇದು 43 ಇಂಚಸ್ 4K UHD ಟಿವಿ ಆಗಿದೆ. ಕೆಲವು ಬ್ರ್ಯಾಂಡ್ಸ್ ಟಿವಿಸ್ ನ TCL ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಈ ಫ್ಯಾಲ್ಕಾನ್, ಸೋನಿ ಅಂತಹ ಕೆಲವು ಬ್ರ್ಯಾಂಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ನ TCL ಹ್ಯಾಂಡಲ್ ಮಾಡ್ತಾ ಇದೆ. 22,000 ಒಳಗಡೆ ನಿಮಗೆ ಈ ಟಿವಿ ಸಿಗುತ್ತೆ. ಇದು 43 ಇಂಚಸ್ 4K UHD ಟಿವಿ ಆಗಿದೆ. 60 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. 270 ನೈಟ್ಸ್ ಬ್ರೈಟ್ನೆಸ್ ಸಿಗುತ್ತೆ. HDR10 ಸಪೋರ್ಟ್ ಮಾಡುತ್ತೆ. ಜೊತೆಗೆ ಡಾಲ್ಬಿ ವಿಷನ್ ಸಪೋರ್ಟ್ ಕೂಡ ಇದೆ. ಈ ಎಲ್ಲ ಫೀಚರ್ಸ್ 18,000 ಇಂದ 20,000 ಟಿವಿಸ್ಗಳಲ್ಲಿ ಆನ್ ಪೇಪರ್ ಸಿಗ್ಬೋದು. ಆದ್ರೆ TCL ಪಿಕ್ಚರ್ ಕ್ವಾಲಿಟಿ ಈ ಪ್ರೈಸ್ ನಲ್ಲಿ ಸಿಗೋದು ತುಂಬಾ ಡಿಫಿಕಲ್ಟ್ ಅಂತ ಹೇಳ್ಬೋದು. ಆದ್ರಿಂದ ನಿಮ್ ಬಜೆಟ್ ಏನಾದ್ರೂ ಸುಮಾರು 20,000 ಇದ್ರೆ ಇದೇ ಟಿವಿನ ನೀವು ಪರ್ಚೇಸ್ ಮಾಡಬಹುದು. ಡಿಸ್ಕೌಂಟ್ ಅಲ್ಲಿ ಇದು ಸುಮಾರು 20,000 ರೇಂಜ್ ಒಳಗೂ ಕೂಡ ನಿಮ್ಗೆ ಸಿಗುತ್ತೆ. ಮತ್ತೆ ಇದರಲ್ಲಿ MEMC ಸಪೋರ್ಟ್ ಕೂಡ ಇದೆ. ಸಿಂಪಲ್ ಆಗಿ ಹೇಳೋದಾದ್ರೆ ಫಾಸ್ಟ್ ಮೂವಿಂಗ್ ಸೀನ್ಸ್ ಈ MEMC ಇಂದ ಸ್ಮೂತ್ ಆಗಿ ಕಾಣಿಸುತ್ತೆ. ಇದಲ್ಲದೆ ALLM ಸಪೋರ್ಟ್ ಕೂಡ ಇದೆ. ಗೇಮಿಂಗ್ ಕನ್ಸೋಲ್ ಕನೆಕ್ಟ್ ಮಾಡಿದಾಗ ಇದು ಯೂಸ್ಫುಲ್ ಆಗಿರುತ್ತೆ. ಮತ್ತೆ VRR ಸಪೋರ್ಟ್ ಕೂಡ ಇದೆ. ಟಿವಿ ಮತ್ತೆ ಕನ್ಸೋಲ್ ರಿಫ್ರೆಶ್ ರೇಟ್ ನ ಸಿಂಕ್ ಆಗಿ ಇರುತ್ತೆ. ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸ್ಮೂತ್ ಆಗಿ ಮಾಡುತ್ತೆ. ನೀವೇನಾದ್ರೂ ಜಾಸ್ತಿ ಗೇಮಿಂಗ್ ಆಡೋದಿಲ್ಲ ಅಂತ ಅಂದ್ರೆ ಈ ALLM ಮತ್ತೆ VRR ಫೀಚರ್ಸ್ ನ ನೀವು ಇಗ್ನೋರ್ ಮಾಡಬಹುದು. ಮತ್ತೆ ನಿಮ್ ಪೇರೆಂಟ್ಸ್ ರೂಮ್ಗೆ ಇದು ಟಿವಿ ಏನಾದ್ರೂ ಬೇಕಾಗಿದ್ರೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇದರಲ್ಲಿ 2GB RAM ಹಾಗೆ 16GB ಸ್ಟೋರೇಜ್ ಸಿಗುತ್ತೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನ ನೀವು ನೆನ್ಪಿಟ್ಕೋಬೇಕು. ನೀವು ಯಾವ್ದಾದ್ರು ಟಿವಿ ತಗೋಬೇಕು ಅಂತ ಅಂದ್ರೆ ಕನಿಷ್ಠ ಪಕ್ಷ ಅದರಲ್ಲಿ 1.5GB RAM ಅಥವಾ ಅದಕ್ಕಿಂತ ಜಾಸ್ತಿ RAM ಇರಬೇಕು. ಹಾಗೆ ಸ್ಟೋರೇಜ್ ಕನಿಷ್ಠ 8GB RAM ಇರಬೇಕು. ಆಗ ನಿಮಗೆ ಸ್ಮೂತ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ನಿಮಗೆ ಲ್ಯಾಗ್ ಇಶ್ಯೂಸ್ ಬರ್ಬೋದು. ಮತ್ತೆ ಇದರಲ್ಲಿ 24 ವ್ಯಾಟ್ ಸ್ಪೀಕರ್ ಇದಾವೆ. ಡೋಲ್ಬಿ ಆಡಿಯೋ ಸಪೋರ್ಟ್ ಇದೆ. ಗೂಗಲ್ ಟಿವಿ ಆಪರೇಟಿಂಗ್ ಸಿಸ್ಟಮ್ ಇದೆ. ತುಂಬಾ ಸ್ಮೂತ್ ಮತ್ತೆ ಫಾಸ್ಟ್ ಆಗಿ ಇದೆ. 5 ಸೆಕೆಂಡ್ಸ್ ಒಳಗಡೆ ಟಿವಿ ಆನ್ ಆಗಿಬಿಡುತ್ತೆ. ಇದಕ್ಕೆ ನಿಮಗೆ 2 ಇಯರ್ಸ್ ವಾರಂಟಿ ಸಿಗ್ತಾ ಇದೆ. ಈ ರೇಂಜ್ ಅಲ್ಲಿ ಇಷ್ಟು ವಾರಂಟಿ ನಿಮಗೆ ಬೇರೆ ಬ್ರ್ಯಾಂಡ್ಸ್ ಕೊಡೋದಿಲ್ಲ. ನಿಮ್ಮ ಬಜೆಟ್ ಏನಾದರೂ 20 ರಿಂದ 22,000 ಇದ್ರೆ ಇದನ್ನ ನೀವು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಬೆಸ್ಟ್ ಶಾಮಿ ಟಿವಿ. ಆದ್ರೆ ಇದರಲ್ಲಿ ನೀವು 3,000-4,000 ಎಕ್ಸ್ಟ್ರಾ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ನೀವು ಶಾಮಿ FX Pro ಪರ್ಚೇಸ್ ಮಾಡಬಹುದು. ಇದು ಕ್ಯೂಲೆಟ್ ಟಿವಿ ಆಗಿದೆ. TCL ಮತ್ತೆ ಶಾಮಿ ಬಂದು ಸೇಮ್ ಕ್ಯಾಟಗರಿ ಬ್ರ್ಯಾಂಡ್ಸ್ ಆಗಿರುತ್ತೆ. ಇದು 43 ಇಂಚಸ್ 4K ಕ್ಯೂಲೆಟ್ ಟಿವಿ ಆಗಿದೆ. ಇದು ಡಿಸ್ಕೌಂಟ್ ಅಲ್ಲಿ ನಿಮಗೆ 26,000 ರೇಂಜ್ ಒಳಗಡೆನೆ ಸಿಗುತ್ತೆ. ಇದರ ಪಿಕ್ಚರ್ ಕ್ವಾಲಿಟಿ ಅಂತೂ ಟೋಟಲಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. 1.7 ಬಿಲಿಯನ್ ಕಲರ್ಸ್ ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ನಿಮ್ಮ ರೂಮ್ ಅಲ್ಲಿರೋ ಯಾವ ಆಂಗಲ್ ಇಂದ ನೀವು ನೋಡಿದ್ರು ಸೇಮ್ ಕಲರ್ಸ್ ಕಾಣಿಸುತ್ತೆ. ಬಿಲ್ಟ್ ಇನ್ ಅಲೆಕ್ಸಾ ಸಪೋರ್ಟ್ ಇದೆ. ವಾಯ್ಸ್ ಕಮಾಂಡ್ ಮೂಲಕ ನಾವು ಟಿವಿನ ಆನ್ ಅಂಡ್ ಆಫ್ ಮಾಡಬಹುದು. ಕ್ಯೂಲೆಟ್ ಪ್ಯಾನಲ್ ಆಗಿದೆ. 60 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. 4K HDR ಪ್ಯಾನಲ್ ಆಗಿದೆ. HDR10 ಸಪೋರ್ಟ್ ಕೂಡ ಇದೆ. ಜೊತೆಗೆ HDR10+ ಸಪೋರ್ಟ್ ಕೂಡ ಇದೆ. HLG ಕೂಡ ಸಪೋರ್ಟ್ ಇದೆ. HLG ಇಂದ ಏನ್ ಯೂಸ್ ಅಂತ ಅಂದ್ರೆ ಲೈವ್ ಕಂಟೆಂಟ್ಸ್ ನ ನೋಡುವಾಗ ಕಲರ್ಸ್, ಬ್ರೈಟ್ನೆಸ್, ಕಾಂಟ್ರಾಸ್ಟ್ ನ ಇಂಪ್ರೂವ್ ಮಾಡುತ್ತೆ. MEMC ಸಪೋರ್ಟ್ ಇದೆ. ಸ್ಪೋರ್ಟ್ಸ್ ಮತ್ತೆ ಮೂವೀಸ್ ನೋಡುವ ಟೈಮಲ್ಲಿ ನಾವು ಸ್ಮೂತ್ ಎಕ್ಸ್ಪೀರಿಯನ್ಸ್ ನ ತಗೋಬಹುದು. ಮತ್ತೆ ಇದರಲ್ಲಿ 117% sRGB ಕವರೇಜ್ ಇದೆ. ಕಲರ್ಸ್ ತುಂಬಾ ನ್ಯಾಚುರಲ್ ಮತ್ತೆ ರಿಯಲ್ ಫೀಲ್ ಕೊಡುತ್ತೆ. ಇದರಲ್ಲಿ ನಮಗೆ 2GB RAM ಮತ್ತೆ 32GB ಸ್ಟೋರೇಜ್ ಸಿಗುತ್ತೆ. ಇದರಲ್ಲಿ 30 ವ್ಯಾಟ್ ಸ್ಪೀಕರ್ ಇದಾವೆ. ಇದು ಲೌಡ್ ಆಗಿದೆ. ಮೀಡಿಯಂ ಸೈಜ್ ರೂಮ್ಗೆ ಇದು ಮೋರ್ ದೆನ್ ಸಫಿಷಿಯಂಟ್ ಸ್ಪೀಕರ್ ಆಗಿರುತ್ತೆ. ಯಾವುದೇ ಸೌಂಡ್ ಬಾರ್ ತಗೊಳ್ಳೋ ಅಗತ್ಯ ಇರೋದಿಲ್ಲ. ಆದರೆ ಬೆಸ್ಟ್ ಆಡಿಯೋ ಎಕ್ಸ್ಪೀರಿಯನ್ಸ್ಗಾಗಿ ವಾಲ್ಯೂಮ್ನ ನೀವು 70 to 80% ರೇಂಜಲ್ಲಿ ಇತ್ತು ಮಾಡಿದ್ರೆ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಫೈರ್ ಟಿವಿ ಆಪರೇಟಿಂಗ್ ಸಿಸ್ಟಮ್ ಇದರಲ್ಲಿ ಸಿಗುತ್ತೆ. ಇದು ತುಂಬ ಈಸಿಯಾಗಿ ನಾವು ಯೂಸ್ ಮಾಡ್ಬೋದು. ಮಕ್ಕಳಿಂದ ಹಿರಿಯರ್ವರೆಗೂ ನಾವು ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಮತ್ತು ಇದಕ್ಕೆ 1 ಇಯರ್ ವ್ಯಾರಂಟಿ ಸಿಗುತ್ತೆ.
ಈ ಬಜೆಟಲ್ಲಿ TCL ಅಥವಾ Xiaomi ಎರಡರಲ್ಲಿ ಕೂಡ ನೀವು ಯಾವುದಾದ್ರೂ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಬೆಸ್ಟ್ ಸ್ಯಾಮ್ಸಂಗ್ ಟಿವಿ. ಪ್ರೀಮಿಯಂ ಬ್ರ್ಯಾಂಡ್ಸ್ ಕಡೆಯಿಂದ ಟಿವಿ ಬೇಕಾಗಿದ್ರೆ ನಮಗೆ ನೆನಪಾಗೋದು ಸ್ಯಾಮ್ಸಂಗ್, LG, ಸೋನಿ ಕಡೆ ಹೋಗ್ತೀವಿ. ಈ ಟಿವಿಸ್ ನಮ್ಮ ಪೇರೆಂಟ್ಸ್ ರೂಮ್ ಆಗಿರ್ಬೋದು ಅಥವಾ ಹಾಲಲ್ಲಿ, ಗೆಸ್ಟ್ ರೂಮಲ್ಲಿ, ಮತ್ತು ನಾವೇನಾದರೂ ಒಂದು ಗಿಫ್ಟ್ ಪರ್ಚೇಸ್ ಮಾಡಿ ಗಿಫ್ಟ್ ಕೊಡಬೇಕು ಅಂತಿದ್ರೆ ಎಲ್ಲದಕ್ಕೂ ಇದು ಪರ್ಫೆಕ್ಟ್ ಆಗಿರುತ್ತೆ. ಪ್ರೀಮಿಯಂ ಕ್ಯಾಟಗರಿಯಲ್ಲಿ ಮೊದಲಿಗೆ ನಮಗೆ ನೆನಪಿಗೆ ಬರೋದು ಸ್ಯಾಮ್ಸಂಗ್ ಕ್ರಿಸ್ಟಲ್ 4K ಮಾಡೆಲ್. ಈ ಬಜೆಟಲ್ಲಿ ಇದು ತುಂಬ ಜಾಸ್ತಿ ಸೇಲ್ ಆಗ್ತಾ ಇದೆ. ಇದರ ಪ್ರೈಸ್ ಸುಮಾರು 25,000 ಆಗಿದೆ. ಆದರೆ ಇದು 4K ಟಿವಿ ಆಗಿದೆ, QLED ಅಲ್ಲ. ಆದರೆ ಪಿಕ್ಚರ್ ಕ್ವಾಲಿಟಿ ಅಂತೂ ಯಾವುದೇ QLEDಗಿಂತ ಕಡಿಮೆ ಇಲ್ಲ. ಯಾಕಂದರೆ ಇದರ ಫೀಚರ್ಸ್ ಯುನೀಕ್ ಆಗಿದೆ. ಇದರಲ್ಲಿ 50 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ, 4K ಅಪ್ಸ್ಕೇಲಿಂಗ್ ಸಪೋರ್ಟ್ ಇದೆ. ಅಂದರೆ ಓಲ್ಡ್ ಕಂಟೆಂಟ್ಸ್, ಓಲ್ಡ್ ಮೂವೀಸ್, ಸಾಂಗ್ಸ್ ಎಲ್ಲನೂ ಸಹ ಇದು ಅಪ್ಸ್ಕೇಲ್ ಮಾಡಿ ಬೆಟರ್ ಆಗಿ ತೋರಿಸುತ್ತೆ. HDR ಸಪೋರ್ಟ್ ಕೂಡ ಇದೆ, ಜೊತೆಗೆ HDR10+ ಸಪೋರ್ಟ್ ಕೂಡ ಇದೆ. ಸ್ಯಾಮ್ಸಂಗ್ ಟಿವಿಸಲ್ಲಿ ನಮಗೆ ಡಾಲ್ಬಿ ವಿಷನ್ ಸಿಗೋದಿಲ್ಲ. 3 ಲಕ್ಷ ಕೊಟ್ಟು ನಾವು ಟಿವಿ ಸ್ಯಾಮ್ಸಂಗಲ್ಲಿ ತೊಗೊಂಡ್ರೆ ನಮಗೆ ಡಾಲ್ಬಿ ವಿಷನ್ ಸಪೋರ್ಟ್ ಸಿಗೋದಿಲ್ಲ. ಸ್ಯಾಮ್ಸಂಗ್ ತನ್ನದೇ ಆದ HDR10+ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದೆ. ಎರಡೂ ಟೆಕ್ನಾಲಜಿಲಿ ನೇಮ್ ಅಷ್ಟೇ ಡಿಫ್ರೆಂಟ್ ಆಗಿದೆ, ಆದರೆ ಪಿಕ್ಚರ್ ಕ್ವಾಲಿಟಿ ಎರಡರಲ್ಲೂ ತುಂಬ ಚೆನ್ನಾಗಿದೆ. ಮತ್ತು ಇದರಲ್ಲಿ ಮೋಷನ್ ಆಕ್ಸಿಲರೇಟರ್ ಫೀಚರ್ ಇದೆ. ಇದು MEMC ಥರ ಸ್ಮೂತ್ನೆಸ್ನ ಕೊಡುತ್ತೆ. ಕಾಂಟ್ರಾಸ್ಟ್ ಎನ್ಹ್ಯಾನ್ಸರ್ ಸಿಗುತ್ತೆ. HLG, ALLM, HGIG ಮೋಡ್ಸ್ಗಳು ಎಲ್ಲನೂ ಇದರಲ್ಲಿ ಸಿಗುತ್ತೆ. ಮತ್ತು ಇದರಲ್ಲಿ 2GB RAM ಮತ್ತು 8GB ಸ್ಟೋರೇಜ್ ಸಿಗುತ್ತೆ. ಬ್ಲೂಟೂತ್, ವೈಫೈ ಎಲ್ಲ ಸಪೋರ್ಟ್ ಕೂಡ ಇದೆ. 20 ವ್ಯಾಟ್ ಸ್ಪೀಕರ್ಸ್ ಇದ್ದಾವೆ. ಸ್ಯಾಮ್ಸಂಗ್, LG, ಸೋನಿ ಈ ಬ್ರ್ಯಾಂಡ್ಸ್ಗಳಲ್ಲಿ ಸ್ಪೀಕರ್ ಕ್ವಾಲಿಟಿ ಅಂತೂ ಅನ್ಬೀಟಬಲ್ ಆಗಿರುತ್ತೆ. 100% ವಾಲ್ಯೂಮಲ್ಲಿ ಡಿಸ್ಟೋರ್ಷನ್ ಇರೋದಿಲ್ಲ. ಸ್ಯಾಮ್ಸಂಗ್ನ ಟೈಸನ್ ಆಪರೇಟಿಂಗ್ ಸಿಸ್ಟಮ್ ಇದೆ. ಇದು ಫಾಸ್ಟ್ ಮತ್ತು ಸ್ಮೂತ್ ಆಗಿ ಇರುತ್ತೆ. ಇದಕ್ಕೆ 1 ಇಯರ್ ಓವರ್ ಆಲ್ ವಾರಂಟಿ ಸಿಗ್ತಾ ಇದೆ. ಪ್ಯಾನಲ್ಗೆ 2 ಇಯರ್ಸ್ ವಾರಂಟಿ ಸಿಗ್ತಾ ಇದೆ. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಬೆಸ್ಟ್ LG ಟಿವಿ. ಇನ್ನು LG ಟಿವಿ ಕಡೆ ಬಂದರೆ LGಯಲ್ಲಿ ನಮಗೆ ಒಂದು ಟಿವಿ 26,000 ರೇಂಜಲ್ಲಿ ಇದೆ, ಇನ್ನೊಂದು 37,000 ರೇಂಜಲ್ಲಿ ಇದೆ. ಎರಡರ ನಡುವೆ ಡಿಫ್ರೆನ್ಸ್ನ ನಾವು ಅರ್ಥ ಮಾಡ್ಕೋಬೇಕು. LGನ ಈ ಟಿವಿ 43 ಇಂಚಸ್ ಟಿವಿಯಲ್ಲಿ 4K ರೆಸಲ್ಯೂಷನ್ನ ಕೊಡುತ್ತೆ. 60 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. ಮತ್ತು ಇದರಲ್ಲಿ HDR10 Pro ಸಪೋರ್ಟ್ ಸಿಗುತ್ತೆ. ಜೊತೆಗೆ HLG, ALLM, HGIG ಎಲ್ಲ ಸಪೋರ್ಟ್ಸ್ಗಳು ಇದ್ದಾವೆ. 1.5GB ರ್ಯಾಮ್ ಇದೆ. 8GB ಸ್ಟೋರೇಜ್ ಸಿಗುತ್ತೆ. ಬ್ಲೂಟೂತ್, ವೈಫೈ ಸಪೋರ್ಟ್ ಇದೆ. ಇದರಲ್ಲಿ LGನ ವೆಬ್ OS ಆಪರೇಟಿಂಗ್ ಸಿಸ್ಟಮ್ ಇದೆ. ಇದು ಸ್ಯಾಮ್ಸಂಗಲ್ಲಿ ಟೈಸನ್ ಇದ್ದ ಹಾಗೆ LGಯಲ್ಲಿ ವೆಬ್ OS ಇದೆ. ಇದು ಸ್ಮೂತ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಮತ್ತು ಇದರಲ್ಲಿ 20 ವ್ಯಾಟ್ ಸ್ಪೀಕರ್ಸ್ ಇದ್ದಾವೆ. ಇವೆಲ್ಲವೂ ನಮಗೆ 26,000 ರೇಂಜ್ ಒಳಗಡೆ ಸಿಗುತ್ತೆ. ಇದು 2023 ಮಾಡೆಲ್ ಆಗಿದೆ. ಆದರೆ 2025 ಮಾಡೆಲಲ್ಲಿ ಕೂಡ ಆಲ್ಮೋಸ್ಟ್ ಸೇಮ್ ಫೀಚರ್ಸ್ಗಳು ಸಿಗುತ್ತೆ. ಎರಡರಲ್ಲೂ ಸೇಮ್ ಪ್ಯಾನಲ್ ಇದೆ, ಸೇಮ್ ಫೀಚರ್ಸ್ ಸಿಗುತ್ತೆ, ಸೇಮ್ OS ಅಪ್ಡೇಟ್ಸ್ ಇದೆ. 5 ಇಯರ್ಸ್ ಅಪ್ಡೇಟ್ಸ್ ಕೂಡ ಸಿಗುತ್ತೆ. 2025 ಮಾಡೆಲ್ 37,000 ರೇಂಜಲ್ಲಿ ಸಿಗುತ್ತೆ. ಎರಡರ ಜೊತೆಗೂ ನಮಗೆ ಸೇಮ್ IR ರಿಮೋಟ್ ಸಿಗುತ್ತೆ. ಆದರೆ ಇದು ವಾಯ್ಸ್ ಸಪೋರ್ಟೆಡ್ ರಿಮೋಟ್ ಅಲ್ಲ. LG ಮ್ಯಾಜಿಕ್ ರಿಮೋಟ್ ವರ್ಲ್ಡ್ ಫೇಮಸ್ ಆಗಿದೆ, ಆದರೆ ಇದನ್ನು ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗತ್ತೆ. ಎರಡೂ ಟಿವಿ ಜೊತೆಗೆ ನಿಮಗೆ ಇದು ಫ್ರೀಯಾಗಿ ಸಿಗೋದಿಲ್ಲ. ಇನ್ನು ನಾವು ಪ್ರೀಮಿಯಂ ಕ್ಯಾಟಗರಿ ಕಡೆ ಬಂದರೆ ನಿಮ್ಮ ಹಣ ಎಷ್ಟು ಬೇಕಾದರೂ ಹೋಗಲಿ, ಒಂದು ಬೆಸ್ಟ್ ಟಿವಿ ಬೇಕು ಅಂತ ಅನ್ನೋರಿಗೆ ಈ ಸೋನಿ 43 ಇಂಚಸ್ 4K ಟಿವಿನ ತಗೋಬೋದು. ಸೋನಿ ಟಿವಿ ಇಂಡಸ್ಟ್ರಿಯಲ್ಲಿ ಬೆಸ್ಟ್ ಪಿಕ್ಚರ್ ಕ್ವಾಲಿಟಿನ ಕೊಡುತ್ತೆ, ಯಾವುದೇ ಡೌಟ್ ಬೇಡ ಅದರಲ್ಲಿ. ಇದು ಸೋನಿ ಬ್ರೇವಿಯಾ 2 M2 ಮಾಡೆಲ್. ಇದರ ಪ್ರೈಸ್ ಸುಮಾರು 48,000 ಆಗಿದೆ. HDR10 ಮತ್ತು HLG ಸಪೋರ್ಟ್ ಕೂಡ ಇದೆ. ಮೋಷನ್ ಫ್ಲೋ XR ಫೀಚರ್ ಕೂಡ ಇದೆ. MEMC ಥರ ಸ್ಮೂತ್ ಮೋಷನ್ ಕೊಡುತ್ತೆ. ಎಲ್ಲ ಪ್ರೀಮಿಯಂ ಫೀಚರ್ಸ್ಗಳು ಇದರಲ್ಲಿ ಇದ್ದಾವೆ. ಆದರೆ ಡಾಲ್ಬಿ ವಿಷನ್ ಅಥವಾ HDR10+ ಸಪೋರ್ಟ್ ಇದರಲ್ಲಿ ಇಲ್ಲ. ಆದರೆ ಪಿಕ್ಚರ್ ಕ್ವಾಲಿಟಿನ ನಾವು ನೋಡಿದ್ರೆ ಈ ಫೀಚರ್ಸ್ ನಮಗೆ ನೆನಪೇ ಬರೋದಿಲ್ಲ. ಇದು ಬೆಸ್ಟ್ ಪಿಕ್ಚರ್ ಕ್ವಾಲಿಟಿ ಟಿವಿ ಆಗಿರುತ್ತೆ. ಇದರಲ್ಲಿ 2GB ರ್ಯಾಮ್ ಮತ್ತು 8GB ಸ್ಟೋರೇಜ್ ಇದೆ. 20 ವ್ಯಾಟ್ ಸ್ಪೀಕರ್ಸ್ ಇದ್ದಾವೆ. ಡಾಲ್ಬಿ ಅಟ್ಮಾಸ್ ಸಪೋರ್ಟ್ ಮಾಡುತ್ತೆ. ಮತ್ತು ಇದರಲ್ಲಿ ಗೂಗಲ್ ಆಪರೇಟಿಂಗ್ ಸಿಸ್ಟಮ್ ಇದೆ. ವಾಯ್ಸ್ ಸಪೋರ್ಟ್ ರಿಮೋಟ್ ಸಿಗುತ್ತೆ. ಇದಕ್ಕೆ 1 ಇಯರ್ ವಾರಂಟಿ ಸಿಗ್ತಾ ಇದೆ. ಕೊನೆಯದಾಗಿ ನಾವು ಇದರ ಕನ್ಕ್ಲೂಷನ್ ಕಡೆ ಬಂದರೆ, ನಿಮಗೆ ಬಜೆಟ್ ಇಶ್ಯೂಸ್ ಇಲ್ಲ ಅಂತಂದರೆ ನೀವು ಕಣ್ಣು ಮುಚ್ಕೊಂಡು ಸೋನಿ ಟಿವಿನ ಪರ್ಚೇಸ್ ಮಾಡ್ಬೋದು. ಮಾರ್ಕೆಟಲ್ಲಿ ನಿಮಗೆ ಇದಕ್ಕಿಂತ ಬೆಟರ್ ಟಿವಿ ಸಿಗೋದಿಲ್ಲ. ಆದರೆ ಮೀಡಿಯಂ ರೇಂಜಲ್ಲಿ ನಿಮಗೆ ಪ್ರೀಮಿಯಂ ಬ್ರ್ಯಾಂಡ್ ಕಡೆಯಿಂದ ಟಿವಿ ಬೇಕಾಗಿದ್ದರೆ ನೀವು ಸ್ಯಾಮ್ಸಂಗ್ ಅಥವಾ LGನ ಚೂಸ್ ಮಾಡ್ಬೋದು. ಆದರೆ ನಿಮ್ಮ ಬಜೆಟ್ ಏನಾದರೂ 20,000ಇಂದ 22,000 ರೇಂಜ್ ಆಗಿದ್ರೆ Xiaomi ಅಥವಾ TCLನ ನೀವು ಚೂಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಲ್ಲಿ ನೀವು ಬೇರೆ ಬ್ರ್ಯಾಂಡ್ಸ್ನ ಇಗ್ನೋರ್ ಮಾಡೋದು ಒಳ್ಳೆಯದು. ಹಣ ವೇಸ್ಟ್ ಮಾಡ್ಕೋಬೇಡಿ. ಮತ್ತು ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಯವ್ರಿಗೂ ಸಹ ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.